ಬಡವರಿಗೆ ಜಮೀನು ಕೊಡೋದ್ರಿಂದ ಹಿಡಿದು ಯಾವುದೇ ಆದಂತ ಬದುಕಿನಲ್ಲಿ ಬದಲಾವಣೆ ಮಾಡುವಂತ ಕಾರ್ಯಕ್ರಮ ಇವತ್ತು ಕೂಡ ಯಾರು ತೆಗೆದುಹಾಕ್ಲಿಕ್ಕೆ ಆಗಲಿಲ್ಲ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಹಂಗೆ ಈ ಸರ್ಕಾರ ಒಂದು ದೊಡ್ಡ ಸಾಧನೆಯನ್ನ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದೆ. ನನ್ನ ಮಿತ್ರ ಶ್ರೀನಿವಾಸರವರು ಬಂದು ಒಳ್ಳೆ ಜಿಗಣಿ ಹಿಡ್ದಂಗೆ ಹಿಡಿತಾ ಇದ್ದಾರೆ ನಮಗೆಲ್ಲ. ನಾವೆಲ್ಲ ಏನೋ ಅಷ್ಟೋ ಇಷ್ಟೋ ಬೇರೆ ಶಾಸನಗಳಿಗೆ ಕೊಟ್ರೆ ಅಣ್ಣ ಹೊಸದಾಗೆ 30,000 ಜನ ಓಟ್ ಕೊಟ್ಬಿಟ್ಟವ್ರೆ, ಇನ್ನ ಒಂದು 20,000 ಜನ ಪಾರ್ಲಿಮೆಂಟ್ ಓಟ್ ಕೊಡ್ತಾರೆ. ದುಡ್ಡು ಕೊಡ್ಲೇಬೇಕು ಅಂತೇಳಿ ನಿಮ್ಮ ಕೆರೆಗಳಿಗೆ ನೀರು ತುಂಬಿಸುವಂಥದ್ದು, ನಿಮ್ಮ ರಸ್ತೆಗಳಿಗೆ ಅಭಿವೃದ್ಧಿ ಆಗುವಂಥದ್ದು, ನಿಮಗೆ ವಿದ್ಯುತ್ ಶಕ್ತಿ ಸಮಸ್ಯೆ ಬಗೆಹರಿಸುವಂಥದ್ದು, ಮನೆಗಳನ್ನು ಕೊಟ್ಟು ಮುಂದಕ್ಕೆ ಸೈಟ್ಗಳನ್ನು ಕೊಟ್ಟು ನೆಲಮಂಗಲ ಮುಂದಕ್ಕೆ ಬರೀ ನೆಲಮಂಗಲ ಆಗಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಯ ಮಂಗಲ ಆಗಿ ಉಳ್ಕೊಳ್ತದೆ ಅಂತ ಹೇಳಲಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತದೆ. ಇತಿಹಾಸದಲ್ಲಿ ಬಡವರಿಗೆ ಜಮೀನು ಕೊಡೋದ್ರಿಂದ ಹಿಡಿದು ಯಾವುದೇ ಆದಂತ ಬದುಕಿನಲ್ಲಿ ಬದಲಾವಣೆ ಮಾಡುವಂತ ಕಾರ್ಯಕ್ರಮ ಇವತ್ತು ಕೂಡ ಯಾರು ತೆಗೆದುಹಾಕ್ಲಿಕ್ಕೆ ಆಗಲಿಲ್ಲ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಹಂಗೆ ಈ ಸರ್ಕಾರ ಒಂದು ದೊಡ್ಡ ಸಾಧನೆಯನ್ನ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದೆ. ನನ್ನ ಮಿತ್ರ ಶ್ರೀನಿವಾಸರವರು ಬಂದು ಒಳ್ಳೆ ಜಿಗಣಿ ಹಿಡ್ದಂಗೆ ಹಿಡಿತಾ ಇದ್ದಾರೆ ನಮಗೆಲ್ಲ. ನಾವೆಲ್ಲ ಏನೋ ಅಷ್ಟೋ ಇಷ್ಟೋ ಬೇರೆ ಶಾಸನಗಳಿಗೆ ಕೊಟ್ರೆ ಅಣ್ಣ ಹೊಸದಾಗೆ 30,000 ಜನ ಓಟ್ ಕೊಟ್ಬಿಟ್ಟವ್ರೆ, ಇನ್ನ ಒಂದು 20,000 ಜನ ಪಾರ್ಲಿಮೆಂಟ್ ಓಟ್ ಕೊಡ್ತಾರೆ. ದುಡ್ಡು ಕೊಡ್ಲೇಬೇಕು ಅಂತೇಳಿ ನಿಮ್ಮ ಕೆರೆಗಳಿಗೆ ನೀರು ತುಂಬಿಸುವಂಥದ್ದು, ನಿಮ್ಮ ರಸ್ತೆಗಳಿಗೆ ಅಭಿವೃದ್ಧಿ ಆಗುವಂಥದ್ದು, ನಿಮಗೆ ವಿದ್ಯುತ್ ಶಕ್ತಿ ಸಮಸ್ಯೆ ಬಗೆಹರಿಸುವಂಥದ್ದು, ಮನೆಗಳನ್ನು ಕೊಟ್ಟು ಮುಂದಕ್ಕೆ ಸೈಟ್ಗಳನ್ನು ಕೊಟ್ಟು ನೆಲಮಂಗಲ ಮುಂದಕ್ಕೆ ಬರೀ ನೆಲಮಂಗಲ ಆಗಿ ಉಳ್ಕೊಳ್ಳಿಕ್ಕೆ